ಇನ್ನು ಬೆಂಗಳೂರಿನಲ್ಲಿ ಮಾಜಿ ಕ್ರಿಕೆಟಿಗ ಡೇವಿಡ್ ಜಾನ್ಸನ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅನಾರೋಗ್ಯದಿಂದ ಖಿನ್ನತೆಗೆ ಒಳಗಾಗಿದ್ರು ಡೇವಿಡ್ ಜಾನ್ಸನ್. 4ನೇ ಮಹಡಿಯಿಂದ ಬಿದ್ದು ಡೇವಿಡ್ ಜಾನ್ಸನ್ ಆತ್ಮಹತ್ಯೆ. ಕೊತ್ತನೂರಿನ SLV ಪ್ಯಾರಡೈಸ್ ಅಪಾರ್ಟ್ಮೆಂಟ್ನಲ್ಲಿ ನಡೆದಂತಹ ಘಟನೆ ಇದು. ಬೆಳಗ್ಗೆ 11:15ಕ್ಕೆ ಡೇವಿಡ್ ಜಾನ್ಸನ್ ಸೂಸೈಡ್ ಮಾಡಿಕೊಂಡಿದ್ದಾರೆ. ಕುಟುಂಬಸ್ಥರೆಲ್ಲ ಮನೆಯಲ್ಲಿದ್ದಾಗಲೇ ನಡೆದಂತಹ ಘಟನೆ ಇದು. ಕೊತ್ತನೂರು ಠಾಣಾ ವ್ಯಾಪ್ತಿಯ ಕನಕಶ್ರೀ ಲೇಔಟ್ನಲ್ಲಿ ಘಟನೆ ನಡೆದಿದೆ. ಭಾರತದ ಟೆಸ್ಟ್ ಟೀಮ್ನಲ್ಲಿ ಆಡಿದಂತಹ ಕ್ರಿಕೆಟಿಗ ಡೇವಿಡ್ ಜಾನ್ಸನ್ 1996ರಲ್ಲಿ ಟೆಸ್ಟ್ ಪಂದ್ಯದಲ್ಲಿ ಆಡಿದಂತಹ ಡೇವಿಡ್ ಜಾನ್ಸನ್ ಕಳೆದ ಕೆಲ ದಿನಗಳಿಂದ ಅನಾರೋಗ್ಯದಿಂದಾಗಿ ಖಿನ್ನತೆಗೆ ಒಳಗಾಗಿದ್ರು. ಆ ಖಿನ್ನತೆಯೇ ಇವರ ಆತ್ಮಹತ್ಯೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಮನೆಯ 4ನೇ ಮಹಡಿಯಿಂದ ಕೆಳಕ್ಕೆ ಹಾರಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಡೇವಿಡ್ ಜಾನ್ಸನ್. 52 ವರ್ಷವಾಗಿತ್ತು ಡೇವಿಡ್ ಜಾನ್ಸನ್ ಅವರಿಗೆ. ಮಾಜಿ ಕ್ರಿಕೆಟಿಗ 96ರಲ್ಲಿ ಟೆಸ್ಟ್ ಪಂದ್ಯದಲ್ಲಿ ಭಾರತದ ಟೆಸ್ಟ್ ಟೀಮ್ ಪರವಾಗಿ ಆಡಿದಂತಹ ಆಟಗಾರ ಡೇವಿಡ್ ಜಾನ್ಸನ್ ಬೆಳಗ್ಗೆ 11:15ಕ್ಕೆ ತಮ್ಮ ಕೊತ್ತನೂರಿನ SLV ಪ್ಯಾರಡೈಸ್ ಅಪಾರ್ಟ್ಮೆಂಟ್ನ 4ನೇ ಮಹಡಿಯಿಂದ ಕೆಳಕ್ಕೆ ಜಿಗಿದು ಮೃತಪಟ್ಟಿದ್ದಾರೆ. ಸ್ಕ್ರೀನಲ್ಲಿ ನೋಡ್ತಾ ಇದ್ದೀವಿ ಡೇವಿಡ್ ಜಾನ್ಸನ್ ಅವರನ್ನ. ಸ್ಕ್ರೀನ್ನ ಮಧ್ಯಭಾಗದಲ್ಲಿ ನಾವು ನೋಡ್ತಾ ಇರೋದು 96ರಲ್ಲಿ ಅವರು ಟೆಸ್ಟ್ ಪಂದ್ಯಗಳಲ್ಲೆಲ್ಲ ಆಡಿದ್ರು, ಭಾರತವನ್ನು ಪ್ರತಿನಿಧಿಸಿದ್ರು. ಜೊತೆಗೆ ಅವರ ಆತ್ಮಹತ್ಯೆಗೆ ಶರಣಾದಂತಹ ಜಾಗ ಅವರ ಅಪಾರ್ಟ್ಮೆಂಟ್ SLV ಪ್ಯಾರಡೈಸ್ ಅಪಾರ್ಟ್ಮೆಂಟ್ ಏನಿದೆ ಕೊತ್ತನೂರಿನಲ್ಲಿದೆ. ಕನಕಶ್ರೀ ಲೇಔಟ್ನಲ್ಲಿ ನಡೆದಂತಹ ಘಟನೆ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.